ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ದೇವಸ್ಥಾನಗಳು ಬಂದರೆ ಹಾಗೂ ದೇವರನ್ನು ಪೂಜಿಸುವಂತೆ ಕಂಡರೆ ಮತ್ತು ಗೋಪುರಗಳು ಕಂಡರೆ ಅವುಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕನಸಿನಲ್ಲಿ ದೇವರು ಅಥವಾ ದೇವಸ್ಥಾನಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿ ಅತ್ಯಂತ ಶುಭವಾದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಆಧ್ಯಾತ್ಮಿಕವಾಗಿ ಮತ್ತು ಮನೋವಿಜ್ಞಾನದ ದೃಷ್ಟಿಯಿಂದ ಇದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಅವುಗಳ ವಿವರಗಳು ಇಲ್ಲಿವೆ, ಅವುಗಳನ್ನು ನೋಡೋಣ ಬನ್ನಿ. ಕನಸಿನಲ್ಲಿ ಅರ್ಚಕರು ದೇವರನ್ನು ಪೂಜಿಸುವುದು ಅಥವಾ ನೀವೇ ದೇವರನ್ನು ಪೂಜಿಸುತ್ತಿರುವಂತೆ ಅಥವಾ ಆರತಿ ಮಾಡುತ್ತಿರುವಂತೆ ಕನಸು ಬಿದ್ದರೆ ಅದು ನಿಮ್ಮ ಜೀವನದಲ್ಲಿ ಬರಲಿರುವ ತುಂಬಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಸೂಚಿಸುತ್ತದೆ. ಅಂದರೆ ಇನ್ನು ಮುಂದೆ ನಿಮಗೆ ಶುಭ ಫಲಗಳೇ ಸಿಗುತ್ತವೆ ಎಂದರ್ಥ. ಹಾಗೂ ಸಂಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ನಿಮ್ಮ ದೀರ್ಘಕಾಲದ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡಗಳು ಶೀಘ್ರದಲ್ಲೇ ದೂರವಾಗಲಿವೆ ಎಂದರ್ಥ. ಮನಃಶಾಂತಿಯೂ ಸಿಗುತ್ತದೆ ಮತ್ತು ನೀವು ಪ್ರಸ್ತುತ ಜೀವನದಲ್ಲಿ ನೆಮ್ಮದಿಯನ್ನು ಹುಡುಕುತ್ತಿದ್ದೀರಿ ಮತ್ತು ಅದು ನಿಮಗೆ ಶಾಶ್ವತವಾಗಿ ಸಿಗಲಿದೆ ಎಂಬ ಭರವಸೆಯನ್ನು ಈ ಕನಸು ನೀಡುತ್ತದೆ. ನೀವು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕನಸಿನಲ್ಲಿ ದೇವಸ್ಥಾನಗಳು ಕಾಣಿಸುವುದರ ಅರ್ಥವನ್ನು ತಿಳಿಯೋಣ. ದೇವಸ್ಥಾನಗಳು ಪವಿತ್ರತೆಯ ಮತ್ತು ರಕ್ಷಣೆಯ ಸಂಕೇತವಾಗಿವೆ. ಕನಸಿನಲ್ಲಿ ದೇವಸ್ಥಾನವು ಕಂಡರೆ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಎಂಬರ್ಥವನ್ನು ನೀಡುತ್ತದೆ. ಹಾಗೂ ಪದೇ ಪದೇ ನಿಮ್ಮ ಕನಸಲ್ಲಿ ದೇವಸ್ಥಾನಗಳು ಕಂಡು ಬಂದರೆ ನಿಮ್ಮ ಜೀವನದ ಗುರಿಗಳನ್ನು ತಲುಪಲು ನಿಮಗೆ ದೈವಬಲ ಅಥವಾ ಹಿರಿಯರ ಆಶೀರ್ವಾದಗಳು ಹೆಚ್ಚಾಗಿ ಸಿಗಲಿವೆ ಎಂಬುದರ ಸಂಕೇತವಾಗಿದೆ. ಕನಸಿನಲ್ಲಿ ದೇವಸ್ಥಾನದ ಗೋಪುರಗಳು ಕಾಣಿಸುವುದರ ಅರ್ಥವನ್ನು ತಿಳಿಯೋಣ. ಕನಸಿನಲ್ಲಿ ಗೋಪುರಗಳು ಕಾಣಿಸಿಕೊಂಡರೆ ಇದು ನಿಮ್ಮ ಪ್ರಗತಿಯ ಸಂಕೇತವಾಗಿದೆ. ಹಾಗೂ ನಿಮ್ಮ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಉನ್ನತವಾದ ಸ್ಥಾನಕ್ಕೇರುವ ಅವಕಾಶಗಳು ತುಂಬಾ ಇವೆ ಎಂದರ್ಥ. ಹಳೆಯ ಅಥವಾ ಶಿಥಿಲಗೊಂಡ ದೇವಸ್ಥಾನಗಳು ಕಂಡರೆ ಅದರರ್ಥವನ್ನು ತಿಳಿಯೋಣ. ನೀವು ನಿಮ್ಮ ಆಧ್ಯಾತ್ಮಿಕವಾದ ಜೀವನದಲ್ಲಿ ದೇವರ ಬಗ್ಗೆ ಸ್ವಲ್ಪ ಅಲಕ್ಷ್ಯವನ್ನು ಮಾಡುತ್ತಿದ್ದೀರಿ ಎಂದರ್ಥ. ಅಥವಾ ಯಾವುದೋ ಹಳೆಯ ಹರಕೆಯನ್ನು ನೀವು ಮರೆತಿದ್ದೀರಿ ಎಂದು ಇದು ನೆನಪಿಸಬಹುದು. ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸುವುದರ ಅರ್ಥವನ್ನು ತಿಳಿಯೋಣ. ನೀವು ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿದಂತೆ ಕನಸನ್ನು ಕಂಡರೆ ನಿರೀಕ್ಷಿತವಾದ ಮೂಲಗಳಿಂದ ನಿಮಗೆ ಧನ ಲಾಭವಾಗುತ್ತದೆ ಎಂದರ್ಥ. ಅಥವಾ ನೀವು ಅತ್ಯಂತ ಸಂತೋಷದ ಸುದ್ದಿಯನ್ನು ಕೇಳುವಿರಿ ಎಂದರ್ಥ. ಕನಸಿನಲ್ಲಿ ದೇವರಿಗೆ ಅಥವಾ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವಂತೆ ಕಂಡುಬಂದರೆ ಅದು ಸಾಮಾನ್ಯವಾಗಿ ಅತ್ಯಂತ ಶುಭ ಮತ್ತು ಸಕಾರಾತ್ಮಕ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಇದರ ವಿವಿಧ ಅರ್ಥಗಳು ಹೀಗಿವೆ. 1. ಆಧ್ಯಾತ್ಮಿಕ ಉನ್ನತಿ ಮತ್ತು ಶಾಂತಿ. ದೇವರಿಗೆ ಪ್ರದಕ್ಷಿಣೆ ಹಾಕುವುದು ನಿಮ್ಮ ಜೀವನದಲ್ಲಿ ಒಂದು ಹಂತ ಪೂರ್ಣಗೊಂಡು ಹೊಸತು ಆರಂಭವಾಗುತ್ತಿದೆ ಎಂಬುದರ ಸಂಕೇತ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಸೂಚಿಸುತ್ತದೆ ಮತ್ತು ದೇವರ ಕೃಪೆ ನಿಮ್ಮ ಮೇಲಿದೆ ಎಂಬುದನ್ನು ಸಾರುತ್ತದೆ. 2. ಕಷ್ಟಗಳಿಂದ ಮುಕ್ತಿ. ನೀವು ದೀರ್ಘಕಾಲದಿಂದ ಎದುರಿಸುತ್ತಿದ್ದ ಸಮಸ್ಯೆಗಳು, ಅಡೆತಡೆಗಳು ಅಥವಾ ಗೊಂದಲಗಳು ಶೀಘ್ರದಲ್ಲೇ ಪರಿಹಾರವಾಗಲಿವೆ ಎಂದು ಈ ಕನಸು ಹೇಳುತ್ತದೆ. ಜೀವನದ ಚಕ್ರ ಸರಿಯಾದ ಹಾದಿಯಲ್ಲಿ ಸಾಗುತ್ತಿದೆ ಎಂಬ ಭರವಸೆ ಇದಾಗಿದೆ. 3. ಕಾರ್ಯ ಸಿದ್ಧಿ. ನೀವು ಕೈಗೆತ್ತಿಕೊಂಡ ಕೆಲಸಗಳು ಯಶಸ್ವಿಯಾಗುತ್ತವೆ. ವಿಶೇಷವಾಗಿ ಯಾವುದಾದರೂ ಹರಕೆ ಅಥವಾ ಸಂಕಲ್ಪ ಮಾಡಿದ್ದರೆ ಅದನ್ನು ಪೂರೈಸುವ ಸಮಯ ಬಂದಿದೆ ಎಂದು ಅರ್ಥೈಸಬಹುದು. 4. ಸಮರ್ಪಣಾ ಭಾವ. ನಿಮ್ಮ ಮನಸ್ಸಿನಲ್ಲಿ ದೈವಭಕ್ತಿ ಹೆಚ್ಚಾಗುತ್ತಿದೆ ಅಥವಾ ನಿಮ್ಮ ಅಂತರಾತ್ಮವು ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಯಲು ಬಯಸುತ್ತಿದೆ ಎಂಬುದರ ಪ್ರತೀಕವಿದು. ನೀವು ಗಮನಿಸಬೇಕಾದ ಅಂಶ: ಕನಸಿನಲ್ಲಿ ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ನೀವು ಸಂತೋಷದಿಂದ ಪ್ರದಕ್ಷಿಣೆ ಹಾಕುತ್ತಿದ್ದರೆ ಅದು ಪೂರ್ಣ ಯಶಸ್ಸಿನ ಸಂಕೇತ. ಒಂದು ವೇಳೆ ಆತಂಕದಿಂದ ಇದ್ದರೆ ನಿಮ್ಮ ದೈನಂದಿನ ಒತ್ತಡವನ್ನು ದೇವರಿಗೆ ಅರ್ಪಿಸಿ ನಿರಾಳರಾಗಬೇಕು ಎಂದು ಅರ್ಥ. ಸಲಹೆ: ಇಂತಹ ಶುಭ ಕನಸು ಬಿದ್ದಾಗ ಮರುದಿನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಬರುವುದು ಅಥವಾ ಮನೆಯಲ್ಲೇ ದೀಪ ಹಚ್ಚಿ ನಮಸ್ಕರಿಸುವುದು ಒಳ್ಳೆಯದು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.